ನಮಸ್ಕಾರ. ನಾನು ಮಾಲಿನಿ ಭಾಸ್ಕರ್. ನನ್ನ ಫುಡ್ ಚಾನಲ್ಗೆ ಸ್ವಾಗತ. ಈ ದಿನ ನಾನು ನಿಮಗೆ ಬೀಟ್ರೂಟ್ ಕೀರ್ ತೋರಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ ಎಲ್ಲರೂ ಕ್ಯಾರೆಟ್ ಕೀರ್ ಕುಡದೇ ಇರ್ತೀರ. ನಾನಿವಾಗ ಡಿಫ್ರೆಂಟ್ ಆಗಿರಲಿ ಅಂತ ಬೀಟ್ರೂಟ್ ಕೀರ್ ಮಾಡ್ತಾ ಇದ್ದೀನಿ. ಅದಕ್ಕೆ ಇಂಗ್ರೀಡಿಯೆಂಟ್ಸು ತುಂಬ ಕಡಿಮೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ 1 ಟೀ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು 5 ಗೋಡಂಬಿ ಹಾಕ್ಕೊತಾ ಇದ್ದೀನಿ. ಈ ಬೀಟ್ರೂಟ್ ಕೀರಿಗೆ ಜಾಸ್ತಿ ಬೇಕಾಗಿಲ್ಲ ಸಾಮಾನು. ನೀವು ಕ್ಯಾರೆಟ್ ಕೀರ್ ತಿಂದಿರ್ತೀರ. ಯಾರು ಬೀಟ್ರೂಟ್ ಕೀರ್ ಮಾಡಿದ್ದೀರಾ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಮೇಲೆ ಒಂದು ಚಿಕ್ಕ ಸೈಜು ಬೀಟ್ರೂಟ್ ತೊಗೊಂಡಿದ್ದೀನಿ. ಇದು ಹಸಿ ವಾಸನೆ ಹೋಗೋ ತನಕ ಹುರಿಬೇಕು. ನಿಧಾನಕ್ಕೆ ಹಸಿ ವಾಸನೆ ಹೋಗೋ ತನಕ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಕೊನೆಗೆ ಅದು ಜಾಸ್ತಿ ಉರಿ ಆಗಿಬಿಟ್ಟು ಇದಾಗ್ಬಿಟ್ರೆ ಕಷ್ಟ. ಸಿಗಿದ್ಬಿಟ್ರೆ ಕಷ್ಟ, ಜಾಸ್ತಿ ಉರಿ ಆಗಿಬಿಟ್ಟು. ಸೊ ನಿಧಾನಕ್ಕೆ ಹಸಿ ವಾಸನೆ ಹೋಗೋ ತನಕ ಉರಿಬೇಕು. ಈಗ ನೋಡಿ, ಹಸಿ ವಾಸನೆ ಹೋಗ್ತಿದೆ. ಇದನ್ನು ಸ್ಟವ್ ಮೇಲಿಂದ ತೆಗೆದು ಹಾಲು ಇಡ್ತೀನಿ ಕಾಯಿಸೋಕ್ಕೆ. ಇದು ಸ್ವಲ್ಪ ಆರಲಿ. ಎರಡು ಲೋಟ ಹಾಲು ಹಾಕ್ತಾ ಇದ್ದೀನಿ. ಇದಕ್ಕೆ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಸಾಕು. ಸಕ್ಕರೆ ಹಾಕ್ತಿದ್ದೀನಿ. ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೋತೀನಿ, ಅದು ಮಿಕ್ಸಿ ಆಗೋವಷ್ಟು. ನಿಮಗಿಷ್ಟು ಡಾರ್ಕ್ ಬೇಡ ಅಂದರೆ ಸ್ವಲ್ಪ ಹಾಲು ಮಿಕ್ಸ್ ಮಾಡ್ಕೋಬೋದು. ಒಳ್ಳೆ ಕಲರ್ ಬರುತ್ತೆ ನೋಡಿ. ಈಗ ಇದಕ್ಕೆ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ನಿಮ್ಗಿನ್ನೂ ಲೈಟ್ ಕಲರ್ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಲು ಮಿಕ್ಸ್ ಮಾಡ್ಕೋಬೋದು. ಸಕ್ಕರೆನೂ ಅಷ್ಟೇ, ನಿಮಗೆ ಬೇಕಾದಷ್ಟು ಹಾಕ್ಕೋಬೋದು. ಕೈಯಲ್ಲಿ ಇಟ್ಕೊಳ್ಳೋದು ಕಷ್ಟ. ನೋಡಿ, ತುಂಬ ಚೆನ್ನಾಗಿರುವ ಬೀಟ್ರೂಟ್ ಕೀರ್ ರೆಡಿ.